ಆ್ಯಕ್ಚುಲಿ ನಿಮ್ಮದು ಅಮೇಝಿಂಗ್ ರೋಲ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಬಂದಿದೆ. ಆ ಡೈಲಾಗ್ಸು, ಆ ಸ್ಪಂದಿಸ್ತಿರ್ತಕ್ಕಂಥ ಇದು, ಆ ವಾಟರ್ ಫಾಲ್ಸಲ್ಲಿ ಎಲ್ಲ ಈಗ ಎಷ್ಟು ಬಂದಿದೆ ಅಂತಂದರೆ ಯು ಕೆನಾಟ್ ಇಮ್ಯಾಜಿನ್, ಯು ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಟೆಲ್ ದಟ್. ಅದು ಯೂತ್ಸಿಗಂತೂ ವೆರಿ ಅಟ್ರಾಕ್ಟಿವ್, ವೆರಿ ಇಂಪ್ರೆಸಿವ್, ಹೇಳ್ಕೊಂಡು ಹೋಗ್ತಾ ಇರ್ತದೆ ನಮಗೆ. ಸರ್, ನೀವೊಂದು ಪ್ರೊಫೆಸರ್ ಆಗಿ ಈಗ ಯೂತ್ಗೆ ಈ ಕಾನ್ಸೆಪ್ಟ್ನ ಹೆಂಗೆ ರೀಚ್ ಮಾಡೋಕ್ಕೆ ಇಷ್ಟಪಡ್ತೀನಿ? ಸರ್, ನಾನು ಆ್ಯಸ್ ಎ ಪ್ರೊಫೆಸರ್ ಆಗಿ ಯೂತ್ ಸ್ಟೂಡೆಂಟ್ಸಿಗೆ ನೋಡಬೇಕು ಮತ್ತು ಇದರಲ್ಲಿ ಕಲಿಯೋಂಥದ್ದಿದೆ ಸರ್ ಮೆಸೇಜು. ಸುಮ್ಮನೆ ಏನೋ ಒಂದು ಲವ್ ಆ ಥರದ್ದಿಲ್ಲ, ಇದರಲ್ಲಿ ಒಂದು ಥರ ಬಾಂಡೆಡ್ ಅಫಿನಿಟಿ ಫೀಲಿಂಗ್ಸ್ ಇದೆ. ಸೊ ಟ್ರೂ ಲವ್ ಇದೆ ಮತ್ತು ಅದರದ್ದು ಅಚೀವ್ಮೆಂಟ್ ಇದೆ, ಒಂದು ಇನ್ನೊಂದು ಗೋಲ್ ಇದೆ. ಫಾರೆಸ್ಟಲ್ಲಿ ಯಾವ ಥರದ್ದೆಲ್ಲ ಆಗ್ತಾ ಇದೆ, ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಹೇಗೆ ಸೇವ್ ಮಾಡಬೇಕು, ಅದು ಕೂಡ ಥೀಮ್ ಇದೆ. ಮತ್ತು ಯೂತ್ಸಿಗೆ ತುಂಬ ಇಂಪ್ರೆಸಿವ್ ಆಗಿದೆ. ನಿಮ್ಮ ಕಾಲೇಜ್ ಹುಡುಗರನ್ನ ಖಂಡಿತ ಸರ್. ನಿಮ್ಮ ಆಚಾರ್ಯ ಕಾಲೇಜ್ ಮೋರ್ ದೆನ್ ಒಂದು 12,000 ಸ್ಟೂಡೆಂಟ್ಸ್ ಇದ್ದಾರೆ. ನನ್ನ ಸ್ಟೂಡೆಂಟ್ಸೇ 1,000 ಮೂವಿ ಇದೆ. ಇದನ್ನೆಲ್ಲ ತಗೊಂಡು ಒಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ. ನಾಳೆ ಕ್ಲಾಸ್ ರೂಮಲ್ಲೇ ಆಗ್ತೀನಿ. ಅಮೇಜಿಂಗ್. ಲೈಕ್ ದರ್ಶನ್ ಥರ ನಾನು ದರ್ಶನ್ ಫ್ಯಾನ್ ಆ್ಯಕ್ಚುಲಿ. ಸೊ ಈ ಈಸ್ ವೆರಿ ಮಚ್ ಇಂಪ್ರೆಷನ್. ಅವ್ರ ಇರೋ ಲೆಜೆಂಡ್ ಸ್ಟೆಪ್ಸು ಇದರಲ್ಲಿರೋ ಭಾಳ ಖುಷಿ ಆಗ್ತಿದೆ ಸರ್. ಆರ್ಟ್ಲಿ ಐ ಆಮ್ ಸ್ಪೀಕಿಂಗ್. ಥ್ಯಾಂಕ್ ಯು. ಎಸ್, ನೋ ಬಟ್ ಸರ್, ಬೆಳೀತಾ ಇರಬೇಕು, ಗ್ರೋ ಆಗ್ತಾ ಇರಬೇಕು. ನಮ್ಮ ಸೊಸೈಟಿನಲ್ಲಿ ಬರಬೇಕು, ಎಲ್ಲರೂ ಬೆಳೀಬೇಕು. ಅದೇ ಒಂದು ಅವಕಾಶ ಇದೆ, ಅಪರ್ಚುನಿಟಿ ಇದೆ. ಹೆಂಗೆ ಇದು ಕ್ಯಾಮ್ರಾಮನ್ಗೆ ಥ್ಯಾಂಕ್ಸ್ ಎಲ್ಲ ಭಾಳ ಚೆನ್ನಾಗಿದೆ. ಕರ್ನಾಟಕ ಒಬ್ಬರೇ ಆಗೋದೇ ಇಲ್ಲ. ವಿ ಆರ್ ನಾಟ್ ಇದು ಮಿಸ್ಟೇಕ್ ಮಾಡ್ತೇನೆ. ಅದೇ ಥರ ಬರ್ತಾ ಇದ್ದೀರಾ ನೀವು. ಅದು ತುಂಬ ಖುಷಿಯ ವಿಷಯ. ಒಬ್ಬರಿಗೆ ಮನಸ್ಸಲ್ಲಿ ಯಾವ ಥರ ಬಂದಿದೆ ಅಂತ ತುಂಬ ಇಲ್ಲ ಸ್ಟೈಲು, ನಡೆಯೋಂಥದ್ದು, ಡೈಲಾಗ್ಸು ಎಲ್ಲ ಮನಸ್ಸಿಗೆ ಭಾಳ ಸ್ಪಂದಿಸುತ್ತೆ ನಮಗೆ. ನನಗೆ ಅದೇ ಭಾಳ ಖುಷಿ ಆಗಿದೆ. ನಮಗೆ ಉದಯ್ ಸರ್ ಮೊದಲಿಂದ ಆತ್ಮೀಯರು, ಬಟ್ ಅವರಿಂದ ನೀವು ನಮಗೆ ಭಾಳ ಬೇಗ ಇಂಪ್ರೆಸ್ ಆಗಿಬಿಟ್ಟಿದ್ದೀವಿ. ಉದಯ್ ಸರ್ ಬಿಡಕ್ಕೆ ರೆಡಿ ಇದ್ದೀರಾ? ಇಲ್ಲ ಸರ್, ಉದಯ್ ಸರ್ ನಮಗೆ ಅವ್ರ ಥ್ಯಾಂಕ್ ಯು. ಹೀರೋಯಿನ್ ಇಬ್ರು ಕೊಲೆ ಮಾಡೋರಿ. ಅದು ಮತ್ತು ಈ ರಮೇಶ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ ನೀವು. ಹಿಂಗೆ ಆಗೋದು ಮಕ್ಕಳು ಹಿಂಗೆ ಹೋದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಹಿಂಗೆ ಹೋದ್ರೆ ಹಿಂಗೆ ಆಗುತ್ತೆ ಕತೆ. ಚೆನ್ನಾಗಿದೆ ಪಿಕ್ಚರ್, ಸರಿಯಾಗಿದೆ, ನೋಡ್ಬೋದು. ಸೂಪರ್ ಆಗಿದೆ ಸರ್, ನೋಡ್ಬೋದು ಸರ್. ಚೆನ್ನಾಗಿದೆ. ಸರಳ ಪ್ರೇಮ ಕಥೆ ಆಗಬೇಕಾಗಿದ್ದು ಕಾಡಿಗೆ ಹೋಗಿ ಒಂದು ಕಾಂಪ್ಲಿಕೇಟೆಡ್ ಅಂದರೆ ಒಂದು ಒಳ್ಳೆ ಬೆಟ್ರ್ ಫ್ಯಾಮಿಲಿ. ಹೀರೋಯಿನ್ ಒಂದು ಫ್ಯಾಮಿಲಿ, ಈ ಕಡೆ ಹೀರೋದೊಂದು ಫ್ಯಾಮಿಲಿ ಇರುತ್ತೆ. ಅವ್ರದ್ದೊಂದು ಜಾಬಲ್ಲಿ ಇರ್ತಾರೆ, ಇದೊಂದು ಜಾಬ್ ಆಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬಂದು ಎಲ್ಲ ಒಂದು ಏನೋ ಒಂದು ಲವರ್ಗೆ ಒಂದು ಗಿಫ್ಟ್ ಆಗಿ ತೋರಿಸ್ಬೇಕಂತ ಬಿಟ್ಟು ಕಾಡಿಗೆ ಹೋಗಿ ಏನೋ ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತೀವಿ ಅಂತ ಹೋಗ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಅವರ ವಿಧಿ ಆಟ ಆಡ್ಸ್ಬಿಡುತ್ತೆ. ಕಾಡಲ್ಲಿ ಹೋಗಿ ಸೇರ್ಕೊಂಡಾಗ ಪ್ರತಿ ಕ್ಷಣಕ್ಕೂ ಅವರಿಗೆ ಭಯ, ಆತಂಕ, ನೋವು, ಅಲ್ಲಿ ಏನೇನೋ ಒಂದು ಆಗೋದು ಘಟನೆಗಳು ನಡೆಯುತ್ತೆ. ಆ ಎಲ್ಲ ಘಟನೆಗಳನ್ನ ಹೊರಗೆ ಬಹಳ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತ ಸ್ವಲ್ಪ ಬಂದು ನೋಡಿ ಎಂಜಾಯ್ ಮಾಡಿ. ಹಿಂದಕ್ಕೆ ಬನ್ನಿ ಹೋಗೋದು ದಾರಿ ಇಲ್ಲ ಅವ್ರಿಗೆ. ತುಂಬ ಚೆನ್ನಾಗಿದೆ. ಇವತ್ತು ಒಳ್ಳೆ ಮೆಸೇಜು ಅರ್ಥ ಮಾಡ್ಕೋಬೇಕು ಎಲ್ಲರೂ. ತುಂಬ ಚೆನ್ನಾಗಿದೆ. ಏನೆಲ್ಲ ಬೇಕು ಎಲ್ಲ ಇದೆ. ಕತೆ ಇರ್ತಕ್ಕಂತೆ ಒಂದು ಸ್ಟೋರಿ ನಾವು ಎಲ್ಲ ಒಂದು ಹೋದಾಗೆ ಎಲ್ಲ ಕತೆ ನೋಡಿಕೊಂಡು ಎಲ್ಲ ಇದು ನೋಡಿದಾಗ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಹಂಗೆ ಮುಂದೆ ಹೋಗ್ಬಿಡಿ ಅವ್ರಿಗೆ. ಸುದ್ದಿ ಮನೆ ಮೈ ಕೊಡಿ. ಸೈಕಲ್ ಕ್ಯಾಪ್ ಸರ್ ಹೇಗಿದೆ? ಫಿಲಮ್ ಹೇಗಿದೆ? ಬಾಗ್ರು ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಕಷ್ಟಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅಲ್ಲ ಫೋನ್ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಲಿ, ಸಮಾಜಕ್ಕೆ ಒಂದು ಸಂದೇಶ ಕೊಡಲಿ. ಸ್ವಲ್ಪ ಕೊಚ್ಚೋದು ಇದು ಮಾಡೋ ಸ್ವಲ್ಪ ಇದಾಯಿತು, ಆದರೆ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಆಲ್ ದ ಬೆಸ್ಟ್. ಹೇಗಿದೆ? ಫಿಲಮ್ ಹೇಗಿದೆ? ಟೈಮ್ ವೇಸ್ಟ್ ಅಂತೂ ಆಗಿಲ್ಲ. ಒಳ್ಳೆ ಬಾಬ್ರು
ವಂಡರ್ಫುಲ್ ಆಗಿತ್ತು. ಬಟ್ ಒಂದು ಮ್ಯಾಟರ್ ಏನು ಅಂದರೆ ಇವತ್ತಿನ ಕಾಲದ ಯಂಗ್ಸ್ಟರ್ಸ್ ಹೊರಗಡೆ ಹೋದರೆ ಏನೇ ಡೇಂಜರಸ್ ಇರುತ್ತೆ ಅಂತ ಗೊತ್ತಾಯಿತು. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಆಲ್ ದ ಬೆಸ್ಟ್. ಕಾಡಲ್ಲಿ ತೆಗೆಯೋದೆಲ್ಲ ತುಂಬ ಕಷ್ಟ ಇದೆ, ಚೆನ್ನಾಗಿ ತೆಗೆದು ಒಂದೇ ಕಡೆ ಏನು ಮಾಡೋಕ್ಕಾಗಲ್ಲ. ಇಂಥ ಕನ್ನಡ ಸಿನಿಮಾಗೆ ಬಂದು ಜನರು ಬಂದು ಫಸ್ಟು ಸಪೋರ್ಟ್ ಮಾಡಬೇಕಂತ ಹೇಳ್ತೀನಿ. ಇಂಥ ಸಿನಿಮಾಗೆ ಜನ ಬಂದು ಯಾಕೆ ನೋಡ್ತಾರೆ ಅಂತ ಗೊತ್ತಾಯ್ತಲ್ಲ. ಇಂಥ ಒಳ್ಳೆ ಸಿನಿಮಾಗೆ ಎಲ್ಲರೂ ಬಂದು ನೋಡು ಸಪೋರ್ಟ್ ಮಾಡಬೇಕು. ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿರ್ಬೋದು, ಹೀರೋ ತುಂಬಾ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಡ್ಯಾನ್ಸು ಫಿಲಮಲ್ಲಿ ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಹೊಡ್ಬಿಟ್ಟು ಸೆಕೆಂಡ್ ಹಾಫ್ ಮೇಲೆ ಕ್ಲೈಮ್ಯಾಕ್ಸ್ ಮೇಲೆ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ನೋಡುವಂಥ ಚಿತ್ರ ಇದು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಕಾಲದಲ್ಲಿ ಮುಂದೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹುಡುಗ ಎಷ್ಟು ದಿನ ಇರ್ತಾನೋ ಅಷ್ಟು ದಿನ ನಿಯತ್ತಾಗಿ ಮುಚ್ಕೊಂಡು ಹೋಗಿ ಪ್ರಯತ್ನ ಪಡಿ. ಯಾಕಂದರೆ ಒಂದು ನಂಬಿಕೆ ಕಳ್ಕೊಂಡಾದ್ಮೇಲೆ ಇನ್ನೊಂದು ಸಾರಿ ನಿಮ್ಮ ಹತ್ರಕ್ಕೆ ಬರಲ್ಲ. ಯಾಕಂದರೆ ಒಂದು ಮೋಸ ಎಷ್ಟು ಅಂತ ಹೋಗ್ತಾರೆ ಹೇಳಿ, ಮೋಸ ಹೋಗಿ ಒಳಗಿರೋದೇ ಸತ್ತೋಗ್ಬಿಡ್ತಾರೆ. ದಯವಿಟ್ಟು ಹುಡುಗಿನ ಮಾಡಬೇಡಿ. ಮೂವಿ ಮಾತ್ರ 100% ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡುವಂಥ ಚಿತ್ರ ಇದೆ. ಸಂಗೀತ ಬಟ್ ಆಕ್ಟಿಂಗ್ ಹೆಂಗಿತ್ತು? ಸಂಗೀತ ಬಟ್ ಆಕ್ಟಿಂಗ್ ಇಷ್ಟ ಆಯ್ತು. ಹಾಂ ಚೆನ್ನಾಗಿತ್ತು. ಈಗೇನು ಆ್ಯಕ್ಟಿಂಗ್ ಆಯಿತು ಫೈಟರ್ಸ್ ಒಂಥರ ನಮಗೆ ಒಂದು ಗೂಸ್ ಬಂಪ್ಸ್ ಬಂದಂಗಾಯ್ತು. ಬೆಂಗಳೂರು ಫಿಲಮ್ ನೋಡೋದಾಗಾಯ್ತು ನಮಗೆ. ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಬಿಗ್ ಬಾಸಲ್ಲಿ ಸಂಗೀತ ನೋಟ್ ಮಾಡಿದ್ದು ತುಂಬಾ ಖುಷಿ ಆಗ್ತಿದೆ. ಫ್ರೆಂಡ್ ರಾಜವರ್ಧನ್ ಸರ್ ಬಂದಿದ್ದಾರೆ. ಎಲ್ಲ ಕಡೆ ತುಂಬಾ ಅದ್ಭುತ ರೆಸ್ಪಾನ್ಸ್ ಬರ್ತಾ ಇದೆ. ಫೈಟ್ ಆಗಿರ್ಬೋದು, ಆ್ಯಕ್ಷನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಂಟೈರ್ ಸಿನಿಮಾದೊಂದು ಒಳ್ಳೆ ಕಂಟೆಂಟ್ ಇದೆ. ಎಲ್ಲರೂ ತುಂಬ ಇಷ್ಟಪಟ್ಟು ಖುಷಿ ಪಡ್ತಾ ಇದ್ದಾರೆ. ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಚೆನ್ನಾಗಿತ್ತು. ಈಗ ತಾನೇ ಸಿನಿಮಾ ನೋಡ್ಕೊಂಡು ಒಳ್ಳೆ ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ ಇರೋಂಥ ಕತೆ. ಮತ್ತು ನಮ್ಮ ವೀರು ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ನಿಜವಾಗಿ ನೀವು ಇದನ್ನು ಪ್ರತಿಯೊಬ್ಬರು ಆಡಿಯನ್ಸ್ ಕಳಿಸ್ಬೇಕು. ಯಾಕೆಂದರೆ ಒಳ್ಳೆ ಸಿನಿಮಾ ಮಾಡಿರೋ ಹೊಸ ತಂಡ ನೀವೇ ಸಪೋರ್ಟ್ ಮಾಡಬೇಕು. ಯಾಕಂದರೆ ಒಂದಲ್ಲ ಇವಾಗ ಸ್ವಲ್ಪ ಸಿನಿಮಾ ಬಂದಾಗ ಇನ್ನಷ್ಟು ಜನ ರೀಚ್ ಆಗಲ್ಲ ಆಡಿಯನ್ಸ್ಗೆ. ಸೊ ನಿಮ್ಮಿಂದ ಇನ್ನಷ್ಟು ಜನರಿಗೆ ರೀಚ್ ಆಗಿ ಒಳ್ಳೆ ಸಿನಿಮಾ ಇನ್ನಷ್ಟು ಅದನ್ನು ಇವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ. ಖಂಡಿತವಾಗಿ ನೀವು ರೀಚ್ ಮಾಡಿರಿ. ಒಳ್ಳೆಯದಾಗಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.